ಬನ್ನಿ ಮಿಸ್, ನೀವ್ ಹೇಳ್ದಂಗೆ ಇಬ್ಬರನ್ನು ಕರ್ಕೊಂಬಂದಾಯ್ತು. ಅವ್ವ ಅತ್ತೆ ಆಶೀರ್ವಾದ ಮಾಡಿ. ಮೊದಲು ನಿಮ್ಮ ಅವ್ವಂತವ ಆಶೀರ್ವಾದ ತಕ್ಕ. ನೀನು ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟು ತಯಾರಿ ಆಗಕ್ಕೆ ನಿನ್ನ ಜೊತೆಗೆ ಇದ್ದು ನಿಂಗೆ ಧೈರ್ಯ ತುಂಬಿದವರು ಬಂಗಾರಮ್ಮನವ್ರು. ಮೊದಲು ಅವ್ರ ಕಾಲಿಗೆ ನಮಸ್ಕಾರ. ಅಯ್ಯಯ್ಯ, ಅವಕಾಶ ಮಾಡ್ಕೊಡಕ್ಕೆ ನಾನು ಯಾರು ಪುಟ್ಟಕ್ಕ? ಯೋನೋ ವಯಸ್ಸಿನಲ್ಲಿ ದೊಡ್ಡವರು ಅಂತ ಶುಭ ನುಡ್ದು ಆಶೀರ್ವಾದ ಮಾಡ್ಬೋದು ಆಟಯ್ಯ. ಆದರೆ ಸ್ನೇಹ ಪರೀಕ್ಷೆ ತಯಾರಿನಾಗೆ ನಂದು ಏನೂ ಇಲ್ಲ. ಅಬ್ಬಬ್ಬಾ, ನೋಡಿ ನೋಡಿ ಬಂಗಾರಮ್ಮವರು ಮೊದಲನೇ ಸಲ ಸುಳ್ಳು ಹೇಳ್ತಿರೋದನ್ನ ನೋಡಿ. ಮಿಸ್ಸೋ, ಮಾತುಗುವೆ ನಮ್ಮ ಅವ್ವ ಸುಳ್ಳು ಹೇಳ್ತಾರಂತಲ್ಲ ಹೇಳಕ್ ಹೋಗ್ಬೇಡಿ. ಸರಿ ಸರಿ, ತಪ್ಪಾಯ್ತು. ಯೋನ್ಲ ನೀನು ನನ್ನ ಸೊಸೆ ಯೋನ್ಲ ಎದುರಿಸದ್ ನೀನು? ಮಿಸ್ಸೋ, ಸಮಯ ಆಯ್ತು, ಬನ್ನಿ ಹೊರಡು ಬಾ. ಮಾವ ಹೇಗೆ ಹೋಗ್ತೀರಾ? ಹೆಂಗಂದ್ರೆ ಗಾಡಿನಾಗ. ಬೈಕ್ ಅಲ್ಲ ಅಲ್ಲ, ಸೇಫಾಗಿ ಕಾರಲ್ಲಿ ಹೋಗಿ ಬರ್ಬೋದಲ್ವಾ? ನಮ್ಮಿಬ್ರಿಗೂ ಗಾಡಿನೇ ಸರಿ, ಆರಾಮಕ್ಕೆ ಮಾತಾಡ್ಕೊಂಡು ಹೋಯ್ತೀವಿ ಅಲ್ವಾ ಮಿಸ್ಸೋ? ರಾಧಾ ಹೇಳೋದು ಸರಿಯಾಗೇ ಐತೆ. ನೀವು ಹೋಯ್ತಾ ಇರೋದು ಪರೀಕ್ಷೆಗೆ, ಮಧುಚಂದ್ರಕ್ಕಲ್ಲ. ಹೌದು, ಮಳೆ ಏನಾದರೂ ಬಂದು ಸುಮ್ಮನೆ ಅಡೆತಡೆ ಆಗತ್ತೆ. ಅದೆಲ್ಲ ಯಾಕೆ? ಸೇಫ್ ಆಗಿ ಆರಾಮಾಗಿ ಕಾರಲ್ಲೇ ಹೋಗಿ ಬನ್ನಿ. ತಗೊಳಿಕ್ಕಿ. ಸ್ನೇಹ, ಎಕ್ಸಾಮ್ ಚೆನ್ನಾಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಪ್ರತಿ ಕಿತನೂ ಇವಳು ಪರೀಕ್ಷೆಗೆ ಹೋಗ್ಬೇಕಾದ್ರೆ ಹೊಸ ಪೆನ್ ಕೊಡ್ತಿದ್ದೆ. ಈ ಕಿತ ಗಡ್ಬಿಡಿಲ್ ಮರ್ತೋಗ್ಬಿಡ್ತು ಕಣವಿ. ಇರಲಿ ಬಿಡು ದಾದಾ, ನೀನು ಕೊಟ್ಟಲ್ಲ ನಂಗೆ ಶಾನ ಖುಷಿ ಆಯ್ತು. ಒನ್ಸ್ ಅಗೇನ್ ಥ್ಯಾಂಕ್ಸ್ ರಾಧಾ. ಹಲೋ, ಹೇಳ ಲೈ, ಈಗೇನಲ್ಲ ಹೇಳೋದು? ಈಗ ಹಾಕಿಲ್ಲ, ನಾನೀಗ ಆಚೆ ಹೋಗ್ತೇನೆ. ಲೈ, ನಾಳೆಗೆ ಬಾ ಅಂತ ಹೇಳ. ಅದ್ಯೋಟೋ ದಿನ ಆದ್ಮ್ಯಾಕೆ ನಿಂದೆಸೆಯಿಂದಾಗಿ ನನ್ ಮತ್ತೆ ಗಾಡಿ ಓಡ್ಸಂಗಾಯ್ತು. ಅತ್ತೆ, ನಾನು ನಿಮ್ಮಿಂದ ಪರೀಕ್ಷೆ ಬರೆಯೋಂಗ್ ಆಗ್ತಿದೆ. ಸ್ನೇಹ, ಇವತ್ ನೀನ್ ಅದ್ಯೋಟ್ ಗೆಲ್ವ ಕಾಣಿಸ್ತಿದ್ಯಾ ಗೊತ್ತೇ? ಇದಕ್ಕೆಲ್ಲ ಕಾರಣ ನೀವೇ ಅತ್ತೆ. ಇಲ್ಲವಾ, ಇದಕ್ಕೆಲ್ಲ ಕಾರಣ ನಿನ್ನ ಓದೋ ಛಲ, ಆಟೆ. ನೀನ್ ನಮ್ಮ ಮನೆ ಸೊಸೆಯಾಗಿ ಬಂದಾಗ ನಾನು ನಿನ್ನ ಪಾಪ ಮಾಡ್ಕೊಂಡಿದ್ದು, ನಿನ್ನ ಬೈದಿದ್ದು, ಅದನ್ನೆಲ್ಲ ಈಗ ನೆನೆಸ್ಕೊಂಡ್ರೆ ನಾನು ಹಂಗೆಲ್ಲ ನಡ್ಕೋಬಾರ್ದಿತ್ತೇನೋ ಅಂತ ಅನ್ಸ್ತಾ ಇದ್ದೆ. ನೀವ್ ಹಾಗೆ ನಡ್ಕೊಳ್ಳೋದಕ್ ನಾನೇ ಕಾರಣ ಅಲ್ವಾ ಅತ್ತೆ? ನಾನು ನಿಮ್ಮೇಲೆ ಕೂಗಾಡ್ಬಾರ್ದಿತ್ತು, ನಂದು ತಪ್ಪಿದೆ. ನನ್ ಮಗ ನಂತವ ಸುಳ್ಯೋಳಿ ನೀನ್ ಪಿರುತಿ ಮಾಡಿ ಲಗ್ನ ಆಗಿದೆ ತ್ಯಪ್ಪು ಅನ್ನೋದು ನನ್ ಮನ್ಸ್ನಾಗೆ ಗಟ್ಟಿಯಾಗಿ ಕುಂತ್ಕೊಂಡ್ಬಿಟ್ಟಿತ್ತು ಸ್ನೇಹ. ಏನ್ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಯೋನಿಲ್ಲವಾ, ನಿನ್ ಜಾಗದಾಗೆ ನಾನ್ ಇದ್ದಿದ್ರೆ ಯೋನ್ ಮಾಡಿರ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ. ಬಹುಶಃ ನಿನ್ನಂಗೆ ನಾನು ಬ್ಯಾರೆ ಮನೆಗೆ ಹೋಗಿದ್ದಿದ್ರೆ ನಿನ್ನಾಗೆ ನಡ್ಕತ್ತಿದ್ನೇನೋ, ನಿನ್ನಂಗೆ ಕೂಗಾಡ್ತಿದ್ನೇನೋ. ನೀವೇನೋ ಕೂಗಾಡ್ತಿದ್ರಿ, ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ನಾಲ್ಕು ಬಾರ್ಸೆ ಬಿಡ್ತಿದ್ದೆ ಅನ್ಸತ್ತೆ. ಯೋಟಿ ಚಿತ್ರ ಅಲ್ವೇ? ನಾವ್ ಒಬ್ರು ಜಾಗದಾಗೆ ಇನ್ನೊಬ್ರು ಹೋಗಿ ನಿಂತಾಗ್ಲೆ ಬ್ಯಾರೆ ದೃಷ್ಟಿಕೋನದಿಂದ ನಮ್ಗೂ ನೋಡಕ್ಕಾಗೋದು ಅಲ್ವೇ? ಆದ್ರೂ ಅತ್ತೆ ಮಾತಾಡಬೇಡ. ಹೆಚ್ಚಿಗೆ ಮಾತಾಡಿದ್ರೆ ಪರೀಕ್ಷೆಗೆ ಓದಿರೋದೆಲ್ಲ ಮರ್ತವಾಯ್ತದಂತೆ. ಅದಕ್ಕೆ ಹಿಂದೆ ಸೀಟಾಗೆ ಪುಸ್ತಕ ಐತೆ ತಕ.
ಪರೀಕ್ಷೆಗೆ ಹೋಗೋ ಗಂಟ ಕಣ್ಣಾಡಿಸ್ತಾ ಇರು. ಅತ್ತೆ ನಾನು ಓದೋದೆಲ್ಲ ಮುಗ್ದಿದೆ, ಇನ್ನೇನ್ ಪರೀಕ್ಷೆ ಬರೀಬೇಕು ಅಷ್ಟೆ. ಹಂಗಲ್ಲವಾ, ಕೊನೆಯ ಗಳಿಗೆನಾಗಿ ಓದಿರೋದೇ ಸಂದೆ ಗೆಪ್ತಿರ್ತೈತಂತೆ, ಅದಕ್ಕೆ ಓದ್ಕ. ಅದು ನಿಜಾನೇ, ಒಂದ್ಸಲ ರಿವೈಸ್ ಮಾಡ್ಬಿಡ್ತೀನಿ. ನೀನ್ ಓದ್ಕ.